ತಮ್ಮ ಹೆಸರು? ಜಯಲಕ್ಷ್ಮಿ. ಜಯಲಕ್ಷ್ಮಿ. ತಮ್ಮ ಸ್ಥಳ? ಮಾದಿಹಳ್ಳಿ. ಮಾದಿಹಳ್ಳಿ. ಮಾದಿಹಳ್ಳಿ ಬ್ರಹ್ಮರಥೋತ್ಸವಕ್ಕೆ ನೀವು ನಮ್ಮನ್ನು ಸ್ವಾಗತ ಮಾಡಿದ್ದೀರಿ. ನಾವು ಬಂದಾಗ ನೀವು ನಮ್ಮನ್ನು ನೋಡಿ ನೀವೇನೇ ಯೂಟ್ಯೂಬ್ ಮಮ್ಮ ಅಂತ ಕೇಳಿದ್ರಿ. ಭಾಳ ಸಂತೋಷ ಆಯಿತು. ನಾವು ನಿಮ್ಮ ಕಾರ್ಯಕ್ರಮ ನೋಡಿದ್ದೀವಿ ಅಂತ ಅಂದರೆ ಹೇಗೆ ಬರ್ತಾಯಿದ್ದೀವಿ ಆ ಕಾರ್ಯಕ್ರಮ? ಚೆನ್ನಾಗಿದೆ. ನೀವು ವಿಡಿಯೋ ನೋಡ್ತಾರಲ್ಲ, ಎಲ್ಲ ನಮ್ಮವ್ರು ನಮ್ಮ ವಿಡಿಯೋ ನೋಡ್ತಾರೆ. ಮಗ್ಗದೆಲ್ಲ ನೋಡಿದ್ದೀರಿ. ಹೇಗೆ ಬಂತು ಕಾರ್ಯಕ್ರಮ ಮಗ್ಗೆದ್ದು? ಚೆನ್ನಾಗಿತ್ತು. ನಮ್ಮ ಪ್ರಿಯ ವೀಕ್ಷಕರು, ನಮ್ಮ ಮಗಳು ನಿಮ್ಮನ್ನ ಮದುವೆಗೆ ಬರ್ಲಿ ಅಂತ ಹೇಳಿದ್ರಂತೆ, ನೀವು ಬರಲಿಲ್ಲ. ಹೌದಾ? ನವೆಂಬರ್ 24 ಮದುವೆ ಆಯಿತು. ಓ, ಗೊತ್ತಾಗಿಲ್ಲ. ಅವ್ರು ರಾಮಪ್ರಿಯ ತುಂಬ ಕ್ಲೋಸ್ ನಮ್ಮ ಅಳಿನಿಗೆ. ನಿಮ್ಮ ಇದನ್ನ ಇದು ನೀವು ಯೂಟ್ಯೂಬ್ ನೋಡ್ತಿರಲ್ಲ, ನಿಮಗೆ ಮನಸ್ಸಲ್ಲಿ ಈ ಜನಕ್ಕೆ ಏನು ಹೇಳಬೇಕು ಅನಿಸುತ್ತೆ? ಅಯ್ಯೋ, ತುಂಬ ಚೆನ್ನಾಗಿ ಹಾಕ್ತಾರೆ ಮಾಮ. ಎಲ್ರಿಗೂ ಇದೇ ಥರ ಎಲ್ಲ ಜಾಗಕ್ಕೂ ಹಾಕ್ಲಿ ಅಂತ ಅನಿಸುತ್ತೆ. ಆಯ್ತಮ್ಮ. ಭಾಳ ನೀವು ಕರೆದು ಮಾತಾಡಿಸಿದ್ದಕ್ಕೆ ನಿಮಗೆ ಧನ್ಯವಾದಮ್ಮ. ಥ್ಯಾಂಕ್ಸ್ ಮಾ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಕಾರಿನಲ್ಲಿ ಕುಳಿತಿರುವರು ಸಂಧ್ಯಾ ರಮೇಶ್, ಮಾದಿಹಳ್ಳಿ. ವಿಚಾರವೇನೆಂದರೆ, ಹಾಸನ ಜಿಲ್ಲಾ ಮಾದಿಹಳ್ಳಿ ಗ್ರಾಮದಲ್ಲಿ ಶ್ರೀಲಕ್ಷ್ಮೀ ಸೌಮ್ಯಕೇಶ್ವರ ಸ್ವಾಮಿಯವರ ಬಾವಾಜಿ. ನಮಸ್ಕಾರ. ಬಾವಾಜಿ ಮತ್ತೆ ಬಿಟ್ರ ನಿಮ್ಮ ಯೂಟ್ಯೂಬ್ ನೋಡಿ ಭಾರಿ ಸಂತೋಷವಾಯ್ತು. ಯೂಟ್ಯೂಬ್ ನೋಡ್ತಾ ಇದ್ದೇನೆ. ಹಾ, ದೊಡ್ಡ ಮಗಿಯದು, ಬಯಲು ಉಗ್ನೇದು ಬಹಳ ಸಂತೋಷ ಆಯ್ತು ನೋಡಿ. ಈಗಲೂ ನೋಡ್ತಾನೆ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಅಯ್ಯೋ, ನಿಮ್ಮ ಒಂದಲ್ಲ ಎರಡೆರಡು ಸಾರಿ ಬಂಧು ಮಿತ್ರರಿಗೆ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಮಗ್ಗೆದು ಬಯಲಲ್ಲಿ ನಾವು ಬಯಲಿಗೆ ಹೋಗಿರ್ಲಿಲ್ಲ. ಅಮೋಘವಾಗಿ ಕಣ್ತುಂಬ ಗರುಡೋತ್ಸವ ನೋಡಿದ್ವಿ. ಬಹಳ ಸಂತೋಷ ಆಯ್ತು. ಉಗ್ನೇದು ನೋಡಿದ್ವಿ. ದೊಡ್ಡ ಮಗ್ಗೆದು ನೋಡ್ತಾ ಇದ್ದೀನಿ. ಇಲ್ವಾಲದ ಗಮನ ಇಲ್ಲ. ಅದು ಹಿಂಗಡೆ ಗೊತ್ತು ಇಲ್ವಾಲದ ಬರುತ್ತೆ. ನಮಗೆ ಇಲ್ವಾಲದ ಲಿಂಕ್ ಇಲ್ಲ. ಅಲ್ಲ, ಉಗ್ನೆ ಆದ್ಮೇಲೆ ಬರುತ್ತೆ. ಗೊತ್ತು ಎಲ್ಲ ಬರುತ್ತೆ, ಇಲ್ಲೇ ಬರ್ತಾ ಇದೆ. ಆಮೇಲೆ ಮಗ್ಗಿಯಲ್ಲಿ ದೀಪೋತ್ಸವ ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಅವರು ಪ್ರವಚನ ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಯ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನೆಕ್ಸ್ಟ್ ಮಾದಿಹಳ್ಳಿ ರಥೋತ್ಸವ ಅಮೋಘವಾಗಿ ಫುಲ್ ಇದು ಮಾಡ್ಬಿಡಿ, ವಿಡಿಯೋ ಲೈವ್ ಮಾಡ್ಬಿಡಿ. ಓಕೆ ಸರ್, ಓಕೆ. ಫುಲ್ ಮಾದಿಹಳ್ಳಿ ಗರುಡೋತ್ಸವ ತುಂಬಾ ಅಮೋಘವಾಗಿರುತ್ತೆ. ಅದೇ ಸಾಯಂಕಾಲ ಹೋಗ್ತಾ ಇದ್ದೀನಿ. ಯಾವತ್ತು ಮಾದಿಹಳ್ಳಿ ರಥೋತ್ಸವ? ನಾಳೆ. ಓ, ಗರುಡೋತ್ಸವ ಫುಲ್ ಲೈವ್ ಮಾಡ್ಬಿಡಿ. ನಾವು ಕಣ್ ತುಂಬಾ ಗರುಡೋತ್ಸವ ನೋಡ್ಬಿಡ್ತೀನಿ ಮನೇಲಿ ನೋಡ್ಕೊಂಡು. ಎಷ್ಟು ಗಂಟೆ? ರಾತ್ರಿ 11:30 ಗಂಟೆಗೆ ಬರುತ್ತಾ ಇವತ್ತು? ಇಲ್ಲ, ಅದು ಇನ್ನೊಂದು ವಾರ ಆದ್ಮೇಲೆ ಬರುತ್ತೆ. ಒಂದು ವಾರ ಆದ್ಮೇಲೆ ಬರುತ್ತಾ? ಫುಲ್ ರೆಕಾರ್ಡ್ ಮಾಡ್ಬೇಕಲ್ಲ. ಅದು ಲೈವ್ ಬಿಟ್ರೆ ಅರ್ಧ ಬರುತ್ತೆ, ಅರ್ಧ ಚೆನ್ನಾಗಿ ಬರಲ್ಲ. ಆಮೇಲೆ ಯಾರು ಮಾತಾಡೋದಿಲ್ಲ, ಬರ್ತಾ ಇರ್ತದೆ. ಅದಕ್ಕೋಸ್ಕರ ಅದು ಮಾಡಲ್ಲ ಟ್ರಿಪ್ಪು. ನಾವು ತಗೊಂಡ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗಿ ಅದನ್ನ ರೆಡಿ ಮಾಡಿ ಆಮೇಲೆ ಅದನ್ನ ಬಿಡುಗಡೆ ಮಾಡೋದು. ಈಗ ದೊಡ್ಡ ಮಂಗಿ ಆದ್ಮೇಲೆ ನೆಕ್ಸ್ಟ್ ಇದು ಉಳ್ಗುಂಡಿ ರಥೋತ್ಸವಕ್ಕೆ ಹೋಗಿ ಅದೇ ನೋಡ್ಬೇಕು ಟೈಮ್ ಹೆಂಗಿದೆ ಅಂತ. ಯಾಕೆಂದ್ರೆ ನಮಗೂ ಸ್ವಲ್ಪ ಕೆಲಸಗಳು ಇರ್ತಾವಲ್ವಾ, ಅದರಿಂದ ಸಾಯಂಕಾಲ ಮಾದಿಹಳ್ಳಿಗೆ ಹೋಗಿ ಪ್ರೋಗ್ರಾಮ್ ತೆಗೆದು ಹಾಕ್ತೀನಿ. ಭಾರಿ ಅಮೋಘವಾಗಿರುತ್ತೆ ಮಾದಿಹಳ್ಳಿ ಗರುಡೋತ್ಸವ. ಸಂಜೆ ಗರುಡೋತ್ಸವ, ಬೇಲೂರು ಗರುಡ ಬಿಟ್ರೆ ನೆಕ್ಸ್ಟ್ ಮಾದಿಹಳ್ಳಿ ಗರುಡೋತ್ಸವ. ಗರುಡನಯ್ಯ ನಮ್ಮಪ್ಪ ಅಂತ ಇದ್ರು. ನೀನು ಬೇಲೂರು ಗರುಡನ್ ತರ ಇದೆಯಾ ಕಣೋ ಮಗನೇ ಅನ್ನೋರು ನಮ್ಮಪ್ಪ. ಇವತ್ತು ಹೋಗಿ 14 ವರ್ಷ ಆಯ್ತು. ನಿಮ್ಮ ಯೂಟ್ಯೂಬ್ ಇದು ನೋಡಿ ನಾವು ಭಾರಿ ಸಂತೋಷ ಆಯ್ತು. ತುಂಬಾ ಫುಲ್ ಮಾಡ್ಬಿಡಿ, ಫುಲ್ ಕವರೇಜ್ ಮಾಡಿ. ಭಾರಿ ಅಮೋಘವಾಗಿರುತ್ತೆ. ಆಯ್ತು. ನಂಗೆ ಮಾದಿಹಳ್ಳಿ ಗರುಡೋತ್ಸವ ಅಂದ್ರೆ ಭಾರಿ ಇಷ್ಟ. ಮಾಡ್ಕೊಡ್ತೀನಿ. ನಿಮಗೆ ಮಾಡಿ ನಿಮಗೆ ಹಾಕಿದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ಬಿಡಿ. ಆಯ್ತು. ತಮ್ಮ ಮನೆಯಲ್ಲಿ ಭಗವಂತನ ಕೈಕರ್ಯಕ್ಕೆ
ಎಲ್ಲರೂ ಕಲ್ಲು ಸಕ್ಕರೆ, ಬಾದಾಮಿ, ಗೋಡಂಬಿ ಎಲ್ಲವನ್ನೂ ತಯಾರು ಮಾಡುತ್ತಿದ್ದಾರೆ. ಅದರ ಒಂದು ವೀಕ್ಷಣೆಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತೋರಿಸಲು ಇಚ್ಛೆಪಡುತ್ತಿದ್ದೇವೆ. ತಾವೆಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಸೇವೆಗೆ ಎಂದು ತಾವು ಎಲ್ಲರೂ ಕಲ್ಲು ಸಕ್ಕರೆ, ಬಾದಾಮಿಯನ್ನು ರೆಡಿ ಮಾಡ್ತಾ ಇದ್ದೀರಿ. ಪ್ರಸಾದವಾಗಿ ಮಾಡಿ ಎಲ್ಲರಿಗೂ ಪಟ್ಟಣವನ್ನು ಮಾಡಿ ಕೊಡಬೇಕು ಎಂಬ ಆಸೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಮಗೆ ಬಹಳ ನೋಡಿ ಸಂತೋಷವಾಯಿತು. ಅಮ್ಮ, ತಮ್ಮ ಹೆಸರು? ಮಮತಾ ಅವರೇ, ಯೂಟ್ಯೂಬ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರ? ಯಾವಾಗಲೂ ನಾನು ನೋಡ್ತಾ ಇರ್ತೀನಿ. ನಾನು ನೋಡಿದೆ, ಎಲ್ಲ ನೋಡಿದ್ದೀನಿ. ಹೇಗೆ ಬರ್ತಾ ಇದೆಯಮ್ಮ ಕಾರ್ಯಕ್ರಮ? ಅವರು ನಿಮಗೆ ಏನಾಗಬೇಕು? ನಿಮ್ಮ ಮಾವ ಅವ್ರ ಮಗ ಅವರು ನಮ್ಮ ಟಿ ವಿ ಯೂಟ್ಯೂಬನ್ನು ವೀಕ್ಷಿಸಿ ನಮ್ಮ ಊರಿಗೂ ಬಂದು ತೆಗೆಯಬೇಕು ಎಂದು ಅಪೇಕ್ಷೆ ಪಟ್ಟಿದ್ದಾರೆ. ಏಕೆಂದರೆ ಹೋದ ವರ್ಷ ನಾವು ಮಾದಿಹಳ್ಳಿಗೆ ಬಂದು ತಮ್ಮ ಊರಿನ ಕಾರ್ಯಕ್ರಮವನ್ನು ನಾವು ತೆಗೆದಿದ್ದೆವು. ಭಗವಂತ ರಥದ ಮೇಲೆ ಏರುವಾಗ ಅದ್ಭುತವಾದ ಒಂದು ಚಿತ್ರೀಕರಣವನ್ನು ತೆಗೆದಾಗ ನಿಮ್ಮ ಅಮೇರಿಕಾದಲ್ಲಿರ್ತಕ್ಕಂತಹ ಜನರು ನಿಮ್ಮ ಊರಿನವರು ನೋಡಿ ಸಂತೋಷಪಟ್ಟಿದ್ದಾರೆ ಎಂದು ಕೇಳಿದ್ದೇವೆ. ಅಮ್ಮ, ತಮ್ಮ ಹೆಸರು? ಕವಿತಾ. ನೀವು ಯೂಟ್ಯೂಬ್ ಮೂಲಕ ಕಾರ್ಯಕ್ರಮ ನಾನು ನೋಡಿದ್ದೀನಿ, ನಿಮ್ಮದು ಬಯಲಲ್ಲಿ ನೋಡಿದ್ದೀನಿ, ಎಲ್ಲ ಕಡೆ ತೆಗಿದ್ದೀರಾ, ಭಾರಿ ಚೆನ್ನಾಗಿರುತ್ತೆ. ಆಗಲಿಮ್ಮ, ಬಹಳ ಸಂತೋಷವಾಯಿತು. ಅಮ್ಮ, ತಮ್ಮ ಹೆಸರು? ಸಂಧ್ಯಾ ಅವರೇ, ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದಂಥವರ ರಮೇಶ್ ಅವರ ಪತ್ನಿಯವರು, ಇವರು ಸಹ ಭಗವಂತನ ಪ್ರಸಾದಕ್ಕೆ ಎಲ್ಲವನ್ನು ಸಜ್ಜು ಮಾಡ್ತಾ ಇದ್ದಾರೆ. ನೋಡಿ, ಅದ್ಭುತವಾಗಿ ಸಜ್ಜು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ, ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನೋಡಿ. ಹಾಗೇ ಇರಿ. ನಿಮ್ಮ ಕುಟುಂಬಕ್ಕೆ ನಮ್ಮ ಅನಂತ ಧನ್ಯವಾದಗಳು. ನಿಮ್ಮ ಮನೆಗೆ ಬ್ರಹ್ಮರಥೋತ್ಸವದ ಸಮಯದಲ್ಲಿ ನಮ್ಮನ್ನು ಸ್ವಾಗತಿಸುವುದಕ್ಕೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಸಂಧ್ಯಾ, ರಮೇಶ್ ಕುಟುಂಬದವರಿಂದ ಕಲ್ಯಾಣೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ, ಎಲ್ಲರೂ ಕಲ್ಯಾಣೋತ್ಸವನ ನೋಡಿ ಆನಂದ ಪಡೋಣ. ನೀವು ನೋಡಿ ಧನ್ಯರಾಗಿ. ಹಾಸನ ಜಿಲ್ಲಾ ಮಾದಿಹಳ್ಳಿ ದೇವಸ್ಥಾನದಲ್ಲಿ ನಾಳೆ ಬ್ರಹ್ಮರಥೋತ್ಸವ, ಅದರ ಹಿಂದಿನ ದಿವಸ ಗರುಡೋತ್ಸವ, ಗಜೇಂದ್ರ ಮೋಕ್ಷ, ಕಲ್ಯಾಣೋತ್ಸವ ಎಲ್ಲವೂ ನಡೆಯುತ್ತದೆ. ಎಲ್ಲ ಕಾರ್ಯಕ್ರಮವನ್ನು ನಿಧಾನವಾಗಿ ವೀಕ್ಷಿಸಿ ಬನ್ನಿ. ಶ್ರೀ ಲಕ್ಷ್ಮೀ ಸೌಮ್ಯಕೇಶವ ಸ್ವಾಮಿಯವರ ದಿವ್ಯ ರಥೋತ್ಸವ, ಶ್ರೀಮುಖ ಕ್ಷೇತ್ರ, ಮಾದಿಹಳ್ಳಿ. ಸ್ವಾಗತ, ಸುಸ್ವಾಗತ ಮತ್ತು ಗ್ರಾಮಸ್ಥರಿಂದ ಸ್ವಾಗತ ಮತ್ತು ಯುವ ಸೈನಿಕರಿಂದ ಸ್ವಾಗತ, ಸುಸ್ವಾಗತ. ಮಾಮ ಅವರಿಗೆ ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ ಕರೆಯೋದು. ತಾವು ಇರೋದು ಸ್ಥಳ? ಆಲ್ದಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು. ಆಲ್ದಹಳ್ಳಿ, ಚನ್ನರಾಯಪಟ್ಟಣ ತಾಲೂಕಲ್ಲಿದ್ದೀರಿ. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಅಮೋಘವಾದ ಕಲ್ಯಾಣೋತ್ಸವಕ್ಕೆ ತಾವು ಬಂದಿದ್ದೀರಿ. ತಮ್ಮ ಕುಟುಂಬದ ಸೇವಾಕರ್ತರಾಗಿ ತಾವು ಸಹ ಇಲ್ಲಿದ್ದೀರಿ. ಈ ಸೇವಾಕರ್ತರ ಹೆಸರನ್ನು ತಾವು ಒಮ್ಮೆ ಹೇಳಿ. ಆಲ್ದಹಳ್ಳಿ ವಾದ್ಯ ಶ್ರೀನಿವಾಸ ಹಿಂಗಾರ್ ಕುಟುಂಬಸ್ಥರು. ಧನ್ಯವಾದಗಳು ಮಮ್ಮ. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವವನ್ನು ನಮ್ಮ ಕುಟುಂಬದವರಿಂದ ನಾವು ಭಗವಂತನಿಗೆ ಎಲ್ಲವನ್ನ ತಂದು ಸಮರ್ಪಿಸಿ ಕಲ್ಯಾಣೋತ್ಸವವನ್ನು ನಮ್ಮ ಕಣ್ತುಂಬ ನೋಡಬೇಕು ಎಂದು ಆಸೆಪಟ್ಟಿದ್ದೇವೆ. ಹಾಗೆ ನಮ್ಮ ಭಕ್ತ ಮಹಾಶಯರಿಗೆ ನಮ್ಮ ಮತ್ತು ಹುಲಿಕಲ್ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಪ್ರೇಕ್ಷಕರಿಗೆ ಎಲ್ಲರಿಗೂ ಈ ಕಲ್ಯಾಣೋತ್ಸವವನ್ನು
ಆನಂದದಿಂದ ಸೌಮ್ಯ ಕೇಶವ ಸ್ವಾಮಿ, ನೋಡಲಿ ಎಂದು ಶ್ರೀ ಕಲ್ಯಾಣೋತ್ಸವವನ್ನು ಲಕ್ಷ್ಮೀ ಸೌಮ್ಯ ಕೇಶವ ಮಾದೇಹಳ್ಳಿ ಸ್ವಾಮಿಯವರ ಶ್ರೀ ಕಲ್ಯಾಣೋತ್ಸವದಿಂದ ಲಕ್ಷ್ಮೀ ಸೌಮ್ಯಕೇಶವ ಇವರ ಸ್ವಾಮಿಯವರ ಕುಟುಂಬ ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀ ಭಗವಂತನಿಗೆ ಸೌಮ್ಯಕೇಶವ ಸ್ವಾಮಿಯವರ ತಮ್ಮ ಕಲ್ಯಾಣೋತ್ಸವವನ್ನು ತಾವೆಲ್ಲ ಕಣ್ತುಂಬ ನೋಡಿ ಹಣ್ಣು ನಮ್ಮ ಕುಟುಂಬಕ್ಕೆ ಪದಾರ್ಥಗಳನ್ನು ಆಶೀರ್ವಾದ ಸಮರ್ಪಿಸಿ ಮಾಡಬೇಕಾಗಿ ನಾವು ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ಈಗ ಕಲ್ಯಾಣೋತ್ಸವಕ್ಕೆ ಬನ್ನಿ ಎಲ್ಲರೂ ಹೋಗೋಣ, ಇನ್ನೇನು ಕಲ್ಯಾಣೋತ್ಸವವನ್ನು ಕೆಲವೇ ಕ್ಷಣಗಳಲ್ಲಿ ಆನಂದಿಸೋಣ. ಕಲ್ಯಾಣೋತ್ಸವ ಬನ್ನಿ, ಪ್ರಾರಂಭ. ಸ್ವಾಗತ ನಾವು ಸುಸ್ವಾಗತ ಮದುವೆ ಮನೆಗೆ ಮತ್ತು ಹೋಗುತ್ತೇವೆ, ಗ್ರಾಮಸ್ಥರಿಂದ ತಾಳಿ ಕಟ್ಟುವಾಗ ತಿಂಡಿ ಸ್ವಾಗತ ತಿನ್ನುತ್ತೇವೆ ಸುಸ್ವಾಗತ. ಮತ್ತು ಮಾಲಕ कर्मारम्भे पुण्डरीकाक्षमाद्यं श्रियपतिं खड्गचक्राब्जपाणिं यो वन्दते तस्य नश्यन्ति दोषाः शुभोक्तकर्माणि भवन्ति तस्याः यन्मङ्गलं सुवर्णस्य विनुता कल्पयेत्पुरा अमृतं प्रार्थयानस्य तन्ते भगवद्गणं शुक्लां वरदरं विष्णुं सर्वविघ्नोपशान्तये यस्य दुर्दवज्राज्ञां वासव्यां परश्यनं दिग्नं दिग्धन्ति सदनं विश्वस्तेनं तमाश्रये गुरोपदेश संसिद्धो विधिना ध्यानमारभेत् अनन्तमण्डलाकारं व्याप्तयेन चराचरं सर्वदन्तर्षितयेन तस्मै श्रीगुरवे नमः गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः यत्र योगेश्वरः कृष्णो यत्र महात्मा बुद्धः तत्र श्रीहरियोद्भूतध्रुवा एकर्मकर्मवान् अनन्याश्रीकर्णो मां येजनां परिवासते तेषां विद्यादीप्तानां योगक्षेमो महाम्यहं स्मृते सकलकल्याणभाजनं यत्र जायते पुरुषस्तमजं नित्यं भजामि शरणं हरिं सर्वदा सर्वकार्येषु नास्ति तेषां मङ्गलं येषां हृदिस्थो भगवान् मङ्गलायतनं हरिः आवस्तेषां श्रेयस्तेषां कुतस्तेषां पराभवः येषामिन्दीव रश्यामो हृदयस्थो जनार्दनः आपदामहर्तारं धातारं सर्वसम्पदां लोकाभिरामं श्रीरामं भूयो भूयो मान्यहं शोकस्वान्तादिगर्भविद्यं येन सूत्रं तस्मै समस्तवेदान्तये विक्रमे नमः सूत्राणामन्यभक्तानां नेत्रे स्थापनहरि सूत्रं वैखानसम्बन्धे भगवद्गर्भसूत्रम् नारायणं पिता तस्य माताय अभिप्रिया ನೀನು ಇಲ್ಲಿ ಇಲ್ಲಿ ನೋಡು. उत्तराषाढनक्षत्रे मकरराशौ जातायाः स्वाधीनचतुर्वाराशौ जातायाः श्री ज्योतिराम्याः दीर्घसौमकल्याणं
तस्य धर्मकामराजाः मूलानक्षत्रं राशिः दिव्यपरिमलगन्धं समर्पयामि ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात् शूद्रदेव्यासहित श्री विश्वक्सेनाय नमः पुष्पं समर्पयामि ॐ विश्वक्सेनाय नमः ॐ शान्ताय नमः ॐ हराय नमः ॐ पिताय नमः ॐ विद्यानवागिने नमः ॐ तद्दक्षिणे सूत्रवत्यै नमः वामजगायै नमः शूद्रदेव्यासहित श्री विश्वक्सेनाय नमः पुष्पं समर्पयामि स्वाधर्म्यं धूपमिति धूपम् ॐ अस्मै अस्ति यज्ञस्य सुक्रतुं ಕಲ್ಯಾಣೋತ್ಸವಕ್ಕೆ ಬಂದಿದ್ದಾರೆ. ಕಲ್ಯಾಣೋತ್ಸವಕ್ಕೆ विष्णुपादोद्भवं शुद्धं सर्वमङ्गलकारिणां आवेणी तुङ्गभद्रा कृष्णवेणी कृतवेणी पञ्चगङ्गा प्रयेदिता अन्तपूर्वमायामि नमः समर्पयामि ऊर्जाक्षदां चिन्तेयकर्म विघातिनः समर्पयामि नारिकेळ समद्भूता त्रिनेत्रहर सम्मता जयातुरितं सर्वं पापं पीडाच्च वेणुगा तस्मिन् पुष्पाक्षदान् निधाय एते शतं वरुणये सहस्रैर्नियां पाशादिदारुद्रात् तेभ्यो इन्द्रस्य विदोद विष्णु विश्वे देवा पूर्णमालायामि प्रचेतमालायामि लोकान्तरमालायामि यादस्पतिमालायामि पश्चिमाशादिमालायामि अपापतिमालायामि करुणायत्मः आवाहयामि आसनं कल्पयामि पादयोः पाद्यं समर्पयामि हस्तयोः अर्घ्यमध्यं समर्पयामि मुखे आचमनं समर्पयामि स्नपयामि औपचारिकस्नानं समर्पयामि दिव्यपरिमलगन्धं समर्पयामि पुष्पं समर्पयामि सर्वोपचारार्थे अक्षतान् समर्पयामि गोमद्यमया गुणोचिन्तये गुणविशेषेण विशिष्टायाम् अस्यां शुभदिनोऽस्य भगवतो देवस्य श्रीलक्ष्मीसौम्यकेशवस्वामिनः प्रीत्यर्थं सर्वकामिकदैविकः सप्ताहमहोत्सवे चतुर्थे सायङ्काले वैवाहिकमहोत्सवाख्यं कर्मकरिष्यमाणाः भवद्भिरुद्रमहापुण्यं पुण्यापाचयिष्ये करोमि पुरुष्वास्तु प्रजापतिप्रियदानां
आदित्यान् विष्णुं सूर्यं ब्रह्माणं च बृहस्पतिं प्रजां वट्टिं भोगो अस्माकं दीर्घायुष्याय Hare
श्रीलक्ष्मीर्वरदलदावसुमते वाराहिणी वैष्णवी वैदेही वरदारमामणी सर्वेश्वरी रुक्मिणी कल्याणी करुणानिधा चिरतमेकावधी नायकी राजा